ನಿಂಬೆ ಹಣ್ಣಿನಂತ ಹುಡುಗ ಬಂದ ನೋಡು. ಹೇ ನೋಡು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ನಮ್ದೇ ಅವನೇ. ದಿನ ಪಿಂಟು ಕಸ ಗುಡಿಸ್ತಾರ ಕಾಡ್ಸಲ್ವೇನೋ, ಹಂಗ್ ದಾಟ್ಕೊಂಡ್ ಹೋಗ್ತಾ ಇದೀಯಾ? ಮವ ಎಷ್ಟ್ ಮಾತಾಡ್ತಿದ್ದೆ ಮವ? ಡಿಚ್ಚಿ ಒಂದ್ ದೊಡ್ಡದ ಅಂದ್ರೆ ಕೋಳಿ ತರ ಎಗ್ರೋತಿಯ, ಗೊತ್ತಾ ತಾನೆ? ಯಪ್ಪ, ನನ್ಗೆ ಹೊಡಿತೇನ ಪಿಂಟು? ನೋಡಿದ ನಾ ಕೈಗಳನ್ನ, ಕುಸ್ತಿ ಆಟದಲ್ಲಿ ಒಬ್ಬೊಬ್ಬನ ಮಣ್ ಮುಗ್ಸಿರೋ ಕೈಗಳು ಇವು. ಇಂಥ ಕೆಪಾಸಿಟಿ ಇರೋ ಬಾಡಿ ಮುಂದೆನೆ ಆವಾಜ್ ಆಗ್ತಾ ಇದೆಯಾ ಅಂದ್ರೆ ಮಗನೇ, ನಿಂಗೆ ಸಾಯೋ ಟೈಮ್ ಹತ್ರದಲ್ಲಿ ಇದೆ ಅಂತ ಅರ್ಥ ಕಣೋ ಪಿಂಟು. ಮವ ನಿನ್ ಮಾತೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಏನ್ ಮಾಡ್ಕೋತೀವಿ ಮಾಡ್ಕೊ ಹೋಗಯ್ಯೋ. ಏನಪ್ಪ ಇವನು ನನಗೆ ವಾರ್ನಿಂಗ್ ಕೊಡ್ತಾವನೆ. ಇವನ ಹತ್ರ ಏನನ್ನ ಮಾಡಿ ಬಿಲ್ಡಪ್ ತಗೋಬೇಕು. ಏನ ಪಿಂಟು, ಹುಲಿ ಮುಂದೆನೆ ಊದ್ ಕಡ್ಡಿ ಹಚ್ಚಕ್ ಬರ್ತಾ ಇದೆಯೇನೋ? ನಿನ್ ತಗೋ ಬೆಂಕಿ ಪಟ್ನ ಇದೆ ಅಂತ ಧೈರ್ಯನಾ ಮಗನೇ? ಒಂದ್ ತಾರಿಸ್ಬಿಡ್ತೀನಿ. ಏನ ಬೆಂಕಿನ? ಅಯ್ಯೋ, ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು ಬೆಳಗ್ಗೆ ತಲೆ ತಿಂತಾನಲ್ಲಪ್ಪ. ಇವನ ಹತ್ರ ಏನಕ್ಕನ್ನ ಇಕ್ಕೋಬಿಟ್ನು. ಸರಿ ಬಿಡು ಮಾವ, ನಿನ್ ಬಾಯಿಗೆ ನಾನು ಬಾಯಿ ಕೊಟ್ಟು ತಪ್ಪಾಡ್ಬಿಟ್ಟೆ. ಹೋಗ್ ಕೆಲ್ಸ ಮಾಡ್ಕೊ ಹೋಗ್ ಮಾವ. ಏನ್ ಪಿಂಟು, ಆಗಲೇ ಕೋಳಿ ಪಿಳ್ಳೆ ಗಿಚ್ಚಿ ಗಿಲಿಗಿಲಿ ಅಂತ ದೊಡ್ಡ ದೊಡ್ಡ ಎಲ್ಲ ಹೊಡಿತಾ ಇದ್ದೆ, ಈಗ ಸುಮ್ಮನೆ ಆಗ್ಬಿಟ್ಟೆ. ಯಾವ ಕೋಳಿನೂ ಇಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ, ತಲೆ ತಿನ್ಬೇಡ ಹೋಗ್ ಮಾವ ನೀನು. ಆಗ್ಲೇ ಬಿಚ್ಚಿ ಹೊಡಿತೀನಿ ಡಿಚ್ಚಿ ಹೊಡಿತೀನಿ ಅಂತ ಇದ್ದೆ, ಈಗ ಬಂದು ಹೊಡಿಬಾರ ಪಿಂಟು ಬಾ. ಸುಮ್ನೆ ಮಾವ, ನನ್ ಕೋಪ ಬರ್ಸ್ಬೇಡ ನನ್ಗೆ. ಬಾರಲೆ, ಅದೇನ್ ಮಾಡ್ತೀನಿ ನಾನು ನೋಡ್ಕೊಂತೀನಿ. ನೀನೇನ್ ಗುರು, ನಾನು ಸಿಲೆಗ್ ಅನ್ಕೊಂಡ್ರೆ ಸೀರಿಯಸ್ ಆಗಿ ತಗೋಬಿಟ್ಟ. ಅಮ್ಮ ಅಯ್ಯೋ ಕುಳು ಮುಂಡ್ಯದ, ಮಾವನ್ ಯಾಕೆ ಹಂಗ ಹಾಕೊಂಡು ತುಳಿತಿದ್ಯಾ? ಅಯ್ಯೋ ಪಿಂಡ, ಏನ ಮಾಡ್ತಿದ್ಯಾ? ಒಳ್ಳೆ ನಾಯಿ ಕಟ್ದಂಗ್ ಕಟ್ತಾ ಇದೆಯಲ್ವಾ? ಏನ್ ಆಗೈತೆ ನಿಮ್ಗೆಲ್ಲನು? ಎದ್ದೋಳ. ಪಿಂಡು ಹೋಗ, ಕೆಲ್ಸ ನೋಡ್ಕೊ ಹೋಗ ಫಸ್ಟ್. ಪಿಂಡು, ಮಾವನ್ಗೆ ಯಾಕೋ ಈ ತರ ಮಾಡ್ತಾ ಇದ್ಯಾ? ಹೋಗ್ಬಿಟ್ಟು ಕೆಲ್ಸ ನೋಡ್ಕೊ ಹೋಗ ಫಸ್ಟ್ ನೀನು. ಬಾಬು, ನನ್ ಕೈಲಾಗ್ತಿಲ್ಲ ಕಣೋ. ಆ ಪಿಂಟು ನನ್ ಮಗ ನೋಡಿ ಹೆಂಗ್ ಕಚ್ಚಿದಾನೆ. ಅಲ್ಲ ಏನಾಯ್ತು ಅಂತ ಹೇಳ್ಮವ. ಹೋಗೋಗ್ ನೀನ್ ಕುಳುಮುಣ್ಣಿ ಹತ್ರ ಕಿತ್ತಾಡ್ತಿದ್ಯಲ್ಲ, ಏನಾಯ್ತು ಹೇಳು. ನಂಗೆ ಈಗೇನು ಕೇಳ್ಬೇಡ, ಫಸ್ಟ್ ಇಲ್ಲಿಂದ ನಂಗೆ ಕರ್ಕೊಂಡು ಹೋಗು. ಅಯ್ಯ ಬಾ 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 ಮಾವ, ಯಾಕೆ ಹಂಗಾಡ್ತಿದ್ಯಾ? ಅಲ್ಲ ಅವ್ ನಿನ್ ಕಾಲ್ ಉದ್ದ ಇಲ್ಲಲ್ಲ, ಅವ್ ನೀನ್ ಕಾಲ್ ಕೆಲ್ಗೆ ಹಾಕೊಂಡ್ ತುಳಿತವನೆ, ನೀನ್ ಏನ್ ಮಾಡಕ್ ಆಗ್ತಿರ್ಲಿಲ್ವಾ? ಅವ್ನ ಮುಂದೆ ಬಿಟ್ಟಿ ಬಿಲ್ಡಪ್ ತಗೊಳಕ್ ಹೋಗಿ ಬಾಯಿಗೆ ಬೀಜ ತರ್ಸ್ಕೊಂಡಲ್ಲಪ್ಪ. ಬಾಬು, ಸ್ವಲ್ಪ ಗಾಡಿ ಸೈಡ್ಗೆ ಹಾಕ್ಲಾ. ಯಾಕೆ ಮಾವ, ಏನಾಯ್ತು? ಅಯ್ಯೋ ಇರ್ಕಂಡ್ಲಾ, ನೀನ್ ಆಮೇಲೆ ಕ್ವಶನ್ ಹಾಕ್ಯವಂತೆ. ನನ್ಗೆ ಇಲ್ಲಿ ಅರ್ಜೆಂಟ್ ಆಗ್ತಾ ಇದ್ರೆ ನಿಂದೊಂದಿಲ್ಲಿ. ಅಯ್ಯೋ ಹೋಗತ್ತಾ, ನೀನ್ ಮಾಡ್ತಾರ ಅರ್ಜೆಂಟ್ ನೋಡ್ತಿದ್ರೆ ಗಾಡಿಯಲ್ಲಿ ಹುಚ್ಚ ಮಾಡ್ಕೊಳತರ ಇದೆಯಾ? ಹಿಡಿದ್ಬಿಟ್ಟು ಫಸ್ಟ್ ಹೋಗೋ. ನಾನೇನ್ಲ ಅನ್ಕೊಂಡಿದ್ದೀನಿ ನೀನು? ತಡಿ ಹುಚ್ಚೆ ಹೋಗಿ ಬರ್ತೀನಿ. ಮಾ ನಡಿಲ್ಲ ಬಾಬು, ಹೋಗೋಣ. ಮಾವ ಹೋಗೋದಿಲ್ಲಿ, ಇಷ್ಟಕ್ಕೂ ಪಿಂಟು ಜೊತೆ ಯಾಕೆ ನೀನ್ ಕೋಳಿ ಫಾರಂ ಹತ್ರ ಕಿತ್ತಾಡ್ತಾ ಇದ್ದು? ಮೊದಲು ಅದನ್ನ ಹೇಳಿ ಫಸ್ಟ್ ನನಗೆ. ಅಯ್ಯೋ, ನನ್ ಮಗನ್ ಸುದ್ದಿ ಐತಿ, ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ನನ್ ಊರಲ್ಲಿ ಬೇಜಾರು ಕೆಲಸಗಳಿದಾವೆ, ನಡೆಯಪ್ಪ ಫಸ್ಟ್. ಓ, ನೀನೇನೋ ಅಂತವ ಏನೋ ಕಿತಾಪತಿ ಮಾಡಿರ್ಬೇಕು, ಅದಕ್ಕೆ ಆ ಪಾಟಿ ಹಾಕೊಂಡು ರುಬ್ತಾ ಇದ್ದಿದ್ ನಿನ್ಗೆ ಅವನು. ಅಯ್ಯೋ ಏನಿಲ್ಲ, ನಡಿಯಪ್ಪ. ಅವ್ನು ಸಿಕ್ಸಿದ ಕಡೆ ಎಲ್ಲ ಚೀರುಂಡೆ ತರ ಕಚ್ಚಿಬಿಟ್ಟವನ. ಆಯ್ತು ಬಿಡಪ್ಪ ಮಾವು, ನನ್ಗೆ ಹೇಳಿಲ್ಲ ಅಂತಂದ್ರೆ ನಿನ್ ಮನಸ್ಸಲ್ಲಿ ಇಟ್ಕೊಂಡು ಅನ್ಬೋಗ್ಸು. ಅಯ್ಯೋ ನಡಿಯಲ್ಲ ಬಾಬು, ಅವ್ನ ಮುಂದೆ ನಾನು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದಕ್ಕೆ ಅವ್ನು ಚೆನ್ನಾಗಿ ನನ್ಗೆ ಬಿರಿಯಾನಿ ತಿನ್ಸ್ಬಿಟ್ಟ. ಅಮ್ಮ ಏನ ಪಿಂಟು, 2 ದಿನದಿಂದ ಕೋಳಿ ಫಾರಂ ಕಡೆ ಬರ್ಲಿಲ್ಲ, ಏನ್ ಸಮಾಚಾರ? ಬಾಬಣ್ಣ 2 ದಿವಸ ಕೋಳಿ ಫಾರಂ ಕಡೆ ಬರ್ಬೇಡ ಅಂತ ಹೇಳಿದ್ರು. ಮಾವಂಗೆ ಕೋಪ ತಣ್ಣಗಾದ್ಮೇಲೆ ಬರಕ್ ಹೇಳಿದ್ರು, ಅದಕ್ಕೆ ನಾನ್ ಬರ್ತಾ ಇಲ್ಲ. ನಾನು ಅಳಿಯ ನನ್ಕಿನ್ನ ಜಾಸ್ತಿನೇ ಬಿಲ್ಡಪ್ ಕೊಟ್ಟಂಗವನೆ.
ಇದೇ ನನ್ನ ಕರೆಕ್ಟ್ ಟೈಮು. ಇನ್ನು ಸ್ವಲ್ಪ ಜಾಸ್ತಿ ಬಿಲ್ಡಪ್ಪೇ ತಗೋಬೇಕು, ಇಲ್ಲಾಂದ್ರೆ ನಂಗೆ ನಿದ್ದೆನೇ ಬರಲ್ಲ. ಲೇ ಪಿಟ್ಟು, ಈಗಲಾದ್ರೂ ಗೊತ್ತಾಯ್ತೇನೋ ನಾನೇನಂತ? ನೀವೆಲ್ಲ ನನ್ನ ಮುಂದೆ ಚಿಕ್ಕ ಮಕ್ಕಳು ಕಣ. ಏನೋ ಮೊನ್ನೆ ನನ್ನ ಮೇಲೆ ಗೊತ್ತಿಲ್ದಿರ ಕೈ ಮಾಡ್ಕೊಂಡ್ಬಿಟ್ಟಿದೀಯ. ಈಗಲೂ ಆ ನೋವಿದೆ ಬಿಡು, ಅದು ಬೇರೆ ವಿಷಯ. ಯಮ್ಮ, ಆಗೋದೆಲ್ಲ ಆಗೋಗಿದೆ. ನಂಗೆ ಸಾರಿ ಹೇಳ್ಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಒಂದು ಸಿಗರೇಟ್ ತಗೊಂಬರು. ನನ್ನ ಮಗ ಬಿಸಾಕಿರೋ ಬೀಡಿಗಳು ಕುಳ್ಕೊಂಡಿದ್ದಾನೆ. ನಾನು ಬಂದಿದ್ದ ತಕ್ಷಣ ಸಿಗರೇಟ್ ತರಕ್ಕೆ ಹೇಳ್ತಾನೆ. ನನ್ನ ಮಗ ಮತ್ತೆ ಸುಳ್ಳು ಹಚ್ಕೊಂಡೆ ಬಿಲ್ಡಪ್ನು. ಇನ್ನ ನನ್ನ ಮಗನ ಮಾತು ಕೇಳಕ್ಕಾಗ್ತಾ ಇಲ್ಲ ನನಗೆ. ಮಾವ, ಮೊನ್ನೆ ರುಪೀಸ್ ಸಾಕಾಗಿಲ್ವಾ? ಇನ್ನೂ ಬೇಕಾ? ಹೋಗಿ ಹೋಗಿ ಯಾಕೆ ನನ್ನ ಹತ್ರ ಗುಮ್ಸ್ಕೊಂತ ಇದೆಯಾ? ಲೇ ಪಿಂಟು ಮರಿ, ಜನ ಮರಿ, ಮೊನ್ನೆ ಕೋಳಿ ಫಾರ್ಮ್ನಲ್ಲಿ ಇದ್ನಲ್ಲ, ಕೋಳಿಗಳ ರಕ್ತ ನಾವು ನೋಡ್ಬೇಕೆ ಹೊರತು ನಮ್ಮ ರಕ್ತನ ಕೋಳಿಗಳು ನೋಡ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಅದು ಕಥನೇ ಬೇರೆ ಇರ್ತಾ ಇತ್ತು. ಸುಮ್ಮನೆ ನಂಗೆ ತಲೆ ತಿಂದಿರ, ಹೋಗಿ ಸಿಗರೇಟ್ ತಗೊಂಬರೋಗು. ನನ್ಗೆ ಬೇಜಾನ್ ಕೆಲಸಗಳಿದಾವೆ. ಏನು ಅರ್ಥ ಆಯ್ತಾ? ನಿನ್ನ ಮಾತು ತಡೆಯಕ್ಕಾಗ್ತಲ್ಲ ಗುರು. ಏನಾರ ಮಾಡಿ ಒಂದು ಗತಿ ಕಾಣಿಸ್ಲೇಬೇಕು. ಅಯ್ಯೋ, ಇದು ಕನ್ಸ? ನಾನು ನಿಜ ಅನ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ನನ್ನ ಹಳೆಯ ಕೋಳಿ ಫಾರಮ್ನ ಕಾನ್ಸೆಪ್ಟ್ ಹೇಳ್ದಾಗ್ಲಿಂದ ನಂಗೆ ತಲೆಯಲ್ಲಿ ಬರೀ ಇದೇ ಇದೆ. ಬಾಬು ಕೋಳಿ ಫಾರಮ್ನ ಕಾನ್ಸೆಪ್ಟ್ ಹೇಳೋದಕ್ಕೆ ನನಗೆ ಈ ಕನ್ಸು ಬಂತು. ಮತ್ತು ಆ ಪಿಂಟು ಯಾರು? ತಡಿ, ಬಾಬು ಕಾಲ್ ಮಾಡಿ ಅದೇನಂತ ತಿಳ್ಕೊಳ್ಳೋಣ. ಏನ್ ಮಾವ, ಬೆಳಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಿಲ್ಲ ಬಾಬು, ಊರಿಂದ ಸಿಟಿ ಕಡೆ ಬಂದಲ್ವಾ, ಅದಕ್ಕೆ ನಿಂಗೆ ಕಾಲ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಈಗ ಕಾಲ್ ಮಾಡ್ತಾ ಇದ್ದೀನಿ ನಿಮಗೆ. ಓ ಹೌದ್ರಾ? ಮತ್ತೆ ಹೆಂಗ್ ನಡೀತಾ ಇದೆಯೋ ನಿನ್ನ ಕೋಳಿ ಫಾರಂ ಬಿಸ್ನೆಸ್? ಓ ಚೆನ್ನಾಗಿ ನಡೀತಿದೆ ಮಾವು. ಅಮ್ಮ ಬೇರೆ ಕೇಳ್ತಾ ಇದ್ರು ಮೊನ್ನೆ, ಬರ್ರಿ ಹಂಗೆ ಕೋಳಿ ಫಾರಂ ನೋಡ್ದಂಗ ಆಗುತ್ತಲ್ಲ. ಸರಿ, ಬರ್ತೀನಿ ಬಿಡು. ಬಾಬು, ಏನ್ ಮಾವ, ಈ ಊರಲ್ಲಿ ಪಿಂಟೋನ ಹೆಸರವ್ರು ಯಾರನ ಇದಾರೇನು? ಈ ತರ ಹೆಸರು ಯಾರು ಇಲ್ವಲ್ಲ? ಯಾಕೇನು ಅವ್ರೇನ್ ಫ್ರೆಂಡ್ಸಾ, ರಿಲೇಷನ್ ಏನು? ಹೇಳಿ ಹುಡ್ಕೊಡೋಣ. ನನ್ನ ಮಗ ನನ್ನ ಕನ್ಸಲ್ ಕೊಟ್ಟಿರೋ ಟಾರ್ಚರ್ಗೆ ಟ್ಯಾಬ್ಲೆಟ್ ಹಾಕೊಂಡು ತಲೆ ಬೀಸಿ ಕಮ್ಮಿ ಆಗೋ ಥರ ಇಲ್ಲ. ಸರಿ, ಏನಿಲ್ಲ ಬಾಬು, ಸುಮ್ಮನೆ ಕೇಳ್ದೆ. ಆಯ್ತು, ಸರಿ, ಈಗ ಇಡ್ಲಾ? ಸರಿ ಮಾವ, ಆಯ್ತು. ಊರ್ ಕಡೆ ಬಂದಾಗ ಕಾಲ್ ಮಾಡು, ಬರ್ತೀನಿ ನಾನು. ಸರಿ ಬಾಬು, ಆಯ್ತು, ಬರ್ತೀನಿ. ಬಸ್ಯಾ, ಬಾಬಣ್ಣಂಗೆ ಗೊತ್ತಿರಂಗೆ ನಾನು ಕೋಳಿ ಎಕ್ಸ್ಟ್ರಾ ಹಾಕಿದ್ದೀನಿ. ಪೇಮೆಂಟ್ ಸಾಯಂಕಾಲ ನೋಡ್ಕೊಂಡು ಕೊಡು. ತಿರ್ಗಾ ಗೊತ್ತಲ್ವಾ ನಮ್ಮ ಬಗ್ಗೆ ಏನು ಅಂತ. ಅದೇ ನಮ್ಗೆ ಇನ್ಕಮ್ ನೆಕ್ಸ್ಟ್ ಟೈಮ್ ಬರ್ಬೇಕಂತ 4 ಕೋಳಿ ಎಕ್ಸ್ಟ್ರಾ ಕೊಡ್ತೀನಿ. ನೋಡ್ಕೊಂಡು ದುಡ್ಡು ಅಡ್ಜಸ್ಟ್ ಮಾಡೋ. ಗೊತ್ತು ತಾನೇ? ತಿರ್ಗಾ ನಮ್ಮ ಬಗ್ಗೆ ಬಾಮಳೆ ಆಗ ಕೂರಿಸ್ಬಿಡೋದು ಅಷ್ಟೇ. ಹೆಂಗ ನೋಡು. ಏನೋ ಚಿಂಟು, ಎಲ್ಲೋಗಿ ಬರ್ತಾ ಇದೆ? ಎಷ್ಟೊತ್ತಲ್ಲಿ? ಕೋಳಿ ಫಾರಂ ಹತ್ರ ಇಲ್ದಂಗೆ. ಅಣ್ಣ ಇಲ್ಲೇ ಹೋಗಿದ್ದಣ್ಣ, ಏನೋ ಸ್ವಲ್ಪ ಕೆಲಸ ಇತ್ತು ಅಂತ, ಅದಕ್ಕೆ ಈಗ ಬರ್ತಾ ಇದ್ದೀನಿ ಅಷ್ಟೇ. ಎಲ್ಲಿಗೆ? ಬಸ್ ಚಿಕನ್ ಅಂಗಡಿ ಹತ್ರ ಹೋಗಿದ್ದ? ಎಷ್ಟು ಕೋಳಿಗಳು ಮಾರ್ಕ ಬಂದೆ, ನನಗೆ ಗೊತ್ತಿಲ್ದಂಗೆ. ಅಯ್ಯೋ, ನಾವು ಸೈಡ್ ಬಿಸ್ನೆಸ್ ಮಾಡ್ತಾ ಇದ್ದು ಬಾಬಣ್ಣಗೆ ಗೊತ್ತಾಯ್ತೆ. ಏನು ಮಾಡೋದು? ಏನೋ ಒಂದು ಮಾಡೋದು ಅಣ್ಣ. ನಾನು ಯಾಕೆ ಆ ಥರ ಮಾಡಲಣ್ಣ? ಯಾರೋ ನಿಮ್ಗೆ ಸುಳ್ಳು ಹೇಳಿದಣ್ಣ, ನಾನು ನಂಬಣ. ಲೇ ಚಿಂಟು, ನಿನ್ ಕೋಳಿಗಳನ್ನ ಕತ್ಕೊಂಡೋಗಿ ಬಸ್ಸಿನ ಅಂಗಡಿಗೆ ಹಾಕ್ತಿರೋದು ಏನ್ ನನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನು? ಬಸ್ಸೇನೆ ಹಾಕೊಟ್ಟವ್ ನಿನ್ ಮೇಲೆ. ಏನ್ ಕತ್ಕೊಂಡು ಹೋಗಿರೋ ಕೋಳಿಗಳು ಬೇರೆ ಜಾಸ್ತಿ ರೇಟ್ ಬೇರೆ ಮಾರ್ತಾ ಇದೆ ಅಂತೆ. ಏನ್ ಸಮಾಚಾರ? ಅಯ್ಯೋ ಪೋಳಿ ಮಗ, ಬಸ್ಸೇಗಾನು ನನಗೆ ಹೇಳಿ ನಾನೇ ಕಡಿಮೆ ಮಾಡ್ಕೊತಿದ್ದೆ. ಹೋಗಿ ಅಣ್ಣಂಗೆ ಹೇಳೋನೆ ಬಸ್ಸೇ. ಇವಾಗ ತಾನು ನನ್ನ ಫೋನಲ್ಲಿ ಮಾತಾಡ್ದ, ಸಂಜೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವೆಲ್ಲ ಅಣ್ಣಂಗೆ ಫಿಟ್ಟಿಂಗ್ ಇಟ್ಬಿಟ್ಟಾನೆ. ಲೇ ಚಿಂಟು, ಕತ್ಕೊಂಡು ಹೋಗಿರೋ ಕೋಳಿ ದುಡ್ಡನ್ನ ಹೆಂಗ್ ವಸೂಲಿ ಮಾಡ್ಬೇಕಂತ ನನ್ ಚೆನ್ನಾಗ್ ಗೊತ್ತು. ನಡಿ ನೀನು ಶೆಡ್ ಹತ್ರ ನಡಿ. ಫಸ್ಟ್ ನೀನು ಸ್ಯಾಲ್ರಿ ಕೇಳಕ್ ದುಡ್ಡಿಗೆ ಬರ್ತೀಯಲ್ಲ, ಅವಾಗ ನೋಡ್ಕೊಂತೀನಿ ನಿನ್ನ. ಮನ್ಯಾಗ ಮಾವ ಬಂದಿದ್ದಾನಂತೆ, ಹೋಗ್ಬಿಟ್ಟು ಬರ್ತೀನಿ. ನೀನ್ ಶೆಡ್ ಹತ್ರ ನಡಿ.
ಏನಪ್ಪ ಬಾಬು ಕೋನಾಗ ನೀನೆ ಅನ್ಕೊಂಡಾಗೆ ಕೋಳಿ ಫಾರಂ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಎಲ್ಲ ನಿಮ್ಮ ಆಶೀರ್ವಾದ ಮಾವು. ನೀವು ನಮ್ಮ ಅಪ್ಪ ಅಮ್ಮನ್ಗೆ ಹೇಳಿಲ್ಲ ಅಂದಿದ್ರೆ ಎಲ್ಲ ಆಗ್ತಿರ್ಲಿಲ್ಲ, ಇಲ್ವರೆಗೂ ಬರಕ್ಕೂ ಆಗ್ತಿರ್ಲಿಲ್ಲ. ಬಿಡುಕಂಡ್ಲ ಬಾಬು, ನಂದು ಏನಾಯ್ತು ಇದ್ರಲ್ಲಿ, ನಿನ್ಗೇನ್ ಇಷ್ಟನೋ ಅದನ್ನ ಹೇಳಿ ನಿಮ್ಮ ಮನೆಯವ್ರ ಹತ್ರ ಒಪ್ಸಿದ್ದೀನಿ ಅಷ್ಟೇಯ. ಕಷ್ಟಪಟ್ಟು 4 ಕಾಸನ್ನ ಹಿಂದೆ ಹಾಕೋ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊ. ಸರಿ ಮಾವ. ಸರಿ ನಡಿ ಫಾರಂ ನೋಡೋಣ ಹೋಗ್ಲಿ ಅದನ್ನ. ಇನ್ನು ನನ್ನ ಮಗ ಚಿಂಟು ಎಲ್ಲೋಗ್ಬಿಟ್ಟ? ಆಗ್ಲೇ ಫಾರಂ ಹತ್ರ ಕಳ್ಸದ್ನಲ್ಲ, ಈ ಕೋಳಿ ಫಾರಂ ಹತ್ರ ಬರ್ದಿದ್ದಂಗೆ ಎತ್ತೋಗ್ಬಿಟ್ಟ ಇವನು. ಏನೋ ಬಾಬು ಒಳಗಡೆ ಬರ್ದಿರ ನಿನ್ನೊಳಗೆ ನೀನೇ ಮಾತಾಡ್ಕೊಂತ ಇದೀಯಾ? ಏನಿಲ್ಲ ಮಾವ, ನಮ್ಮ ಹುಡುಗ ಒಬ್ಬ ಇಲ್ಲಿ ಕೆಲಸ ಮಾಡ್ತಾ ಇದ್ದ, ಎತ್ತೋದ್ನ ಕಾಣಿಸ್ತಾ ಇಲ್ವೇ ಅವನು? ಹೌದಾ? ಓಹೋ, ನಮ್ಮ ಹುಡುಗ ಬಂದ. ನಡಿಮ್ಮ ಹೋಗೋಣ. ಯಾರಪ್ಪ ಹುಡುಗ? ಪಿಂಟು ಅಲ್ವಾ? ಈ ನನ್ನ ಮಗನ ಅಲ್ವಾ ನಂಗೆ ಕನ್ಸಲ್ ಬಂದು ಟಾರ್ಚರ್ ಕೊಟ್ಟಿದ್ದು? ಏ ಬಾಬು, ಇವ್ನು ಪಿಂಟು ಅಲ್ವಾ? ಇವ್ನು ನನ್ನ ಜೊತೆ ಕೆಲಸ ಮಾಡ್ಕೊಂಡ್ರವ್ ನಾವು. ಇವ್ ಪಿಂಟು ಅಲ್ಲ, ಚಿಂಟು. ಚಿಂಟುನ? ಏನ್ ಮಾವ ಚೆನ್ನಾಗಿದ್ದೀರಾ? ಬೆಂಗಳೂರಿಂದ ಯಾವಾಗ ಬಂದ್ರಿ? ನನಗೂ ಇವನು ಮೊದಲೇ ಪರಿಚಯ ಇದೆಯಾ? ನಾನು ಮೊದಲೇ ಗೊತ್ತಾ ಇವನಿಗೆ?